ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನನ್ನ ತಂಗಿ ಮಗಳದು ಬರ್ತಡೇ ಇತ್ತು, ಅಲ್ಲಿಗೆ ಬಂದಿದ್ವು. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಮತ್ತು ಫ್ರೆಂಡ್ಸು ಮತ್ತು ನನ್ನ ಮಕ್ಕಳು ಎಲ್ಲರೂ ಸೇರಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಸಿಂಪಲ್ಲಾಗಿ ನಾವೇ ಸೇರಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಈ ಕಡೆ ಬಂದರೆ ಅಡುಗೆನೂ ಸಹ ರೆಡಿ ಆಗ್ತಾ ಇದೆ. ಅಡುಗೆ ಮಾಡೋಣ ಅಂತ ಎಲ್ಲನೂ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನಾವೇ ಆಗಿರೋದ್ರಿಂದ ಸಿಂಪಲ್ಲಾಗಿ ರೆಸಿಪಿ ಮಾಡ್ತಾ ಇದ್ದಾಳೆ ತಂಗಿ. ಇಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ, ಮತ್ತು ಕಬಾಬ್ ಕಲಸಿಟ್ಟಿದ್ದಾಳೆ, ಕಬಾಬ್ ರೆಡಿ ಮಾಡಿ ಇಟ್ಟಿದ್ದಾಳೆ. ಊಟಕ್ಕೆ ಕೂತಾಗ ಬಿಸಿಯಾಗಿ ಕೊಡೋಣ ಅಂತ ಹೇಳಿ ಈ ಕಡೆ ಬಿರಿಯಾನಿನ ಇಟ್ಟಿದ್ದಾಳೆ. ಹಾಗೆ ದಮ್ ಕಟ್ಟಬೇಕು. ಹಾಗೆ ಬಿರಿಯಾನಿ ಇಟ್ಬಿಟ್ಟು ಡೆಕೋರೇಷನ್ ಸಹ ಮಾಡ್ತಾ ಇದ್ದೀವಿ. ಡೆಕೋರೇಷನ್ ಮಾಡಾಯಿತು. ಈಗ ನನ್ನ ತಂಗಿ ಮಗಳು ಕೇಕ್ ಕಟ್ ಮಾಡ್ತಾ ಇದ್ದಾಳೆ ನೋಡಿ. ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಅದು ಅಣ್ಣಂದಿರು ಇಬ್ಬರೂ ಏನೋ ರೇಗಿಸ್ತಾ ಇದ್ದಾರೆ. ಹಾಗಾಗಿ ಮಾತಾಡ್ಕೊಂಡು ಕೂತಿದ್ದಾಳೆ. ಇವನು ಪಾಪು ಹೆಸರು ಲಡ್ಡು ಅಂತ. ಏನು ಚೂಟಿಯಾಗಿದ್ದಾನೆ ಅಂತಲ್ಲ, ತುಂಬ ಚೂಟಿಯಾಗಿದ್ದಾನೆ ನೋಡಿ. ಕೇಕ್ ಕಟ್ ಮಾಡಿಬಿಟ್ಟು ಅವ್ರ ಅಣ್ಣಂದಿರಿಗೆ ತಿನ್ನಿಸಿದ್ಲು. ಅವ್ರ ಅಣ್ಣಂದಿರು ಏನೇನೋ ಗಿಫ್ಟ್ ತಂದಿದ್ರು. ರಿಂಗ್ ಕೊಟ್ಟರು, ಒಬ್ಬರು ಬಳೆ ಕೊಟ್ಟರು. ಸಣ್ಣ ಮಕ್ಕಳಿಗೆ ಅದೇ ಖುಷಿ ಅಲ್ವಾ, ತಂಗಿಗೇನೋ ಕೊಡೋದು. ಹಾಗಾಗಿ ಇವಳು ನನ್ನ ಮಗಳು, ಇವಳಿಗೂ ತಿನ್ನಿಸ್ತಾ ಇದ್ದಾಳೆ ನೋಡಿ. ಅದಾದಮೇಲೆ ಎಲ್ಲ ಮಕ್ಕಳು ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಅದಾದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಆಗ ಬಿಸಿ ಕಬಾಬ್ ಕರಿತಾ ಇದ್ದೀನಿ ನಾನು ಊಟಕ್ಕೆ ಅಂತೇಳಿ. ಒಂದು ಬೆಕ್ಸ್ ಹಾಕಿದ್ದಾರೆ. ಏನು ಫಾಸ್ಟ್ ಇದೆ ಆ ಬೆಕ್ಕು ಅಂತ ಹೇಳಿದರೆ, ನಾನ್ ವೆಜ್ಜು ಎರಡನ್ನೂ ಕೊಟ್ಟರೆ ಯಾವ್ದನ್ನ ಸೆಲೆಕ್ಟ್ ಮಾಡುತ್ತೆ. ಅದು ಸೆಲೆಕ್ಟ್ ಮಾಡೋದನ್ನೇ ನಾನ್ ವೆಜ್ನ. ಅಲ್ಲಿ ಹಾಲುವನ್ನು ಹಾಕಿಟ್ಟಿದ್ದಾಳೆ, ಆದರೂ ತಿಂತಾ ಇಲ್ಲ. ನಾನ್ ವೆಜ್ ಕಡೆಗೆ ನೋಡ್ತಾ ಇದೆ. ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೊಂಚಾಕ್ತಾ ನೋಡ್ತಾ ಇದೆ. ಬಿಟ್ಟಿದ್ರೆ ಮೇಲೆ ಹಾರೋದೇನೋ ಸ್ಲ್ಯಾಬ್ ಮೇಲೆ, ಆ ಥರ ಆಡ್ತಾ ನೋಡ್ತಾ ಇದೆ. ಅವ್ನು ಲಡ್ಡು ಇದ್ದಾನಲ್ಲ, ಅವನು ಆಟ ಆಡಿಸ್ತಾ ಇದ್ದ, ಓಡಿಸಾಡ್ತಿದ್ದ. ಅದಕ್ಕೆ ಅದು ಅಡುಗೆ ಮನೆ ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ. ಅದಾದಮೇಲೆ ಬೆಳಗ್ಗೆ ವ್ಲಾಗ್ ಇದು. ಬೆಳಗ್ಗೆನೇ ಹೊರಟಿದ್ವು. ಹಾಗಾಗಿ ಅವಳು ಪಾಲಕ್ ಚಪಾತಿ ಮಾಡಿ ರಾತ್ರಿ ಗ್ರೇವಿನ ಬಿಸಿ ಮಾಡ್ತಾಯಿದ್ಲು. ಅದನ್ನು ಬಿಸಿ ಮಾಡಾಯಿತು. ನಾವು ಆ ಚಪಾತಿ ಎಲ್ಲನೂ ತಿಂದ್ಕೊಂಡು ಟಿಫನ್ ಮಾಡಿಕೊಂಡು ಮಕ್ಕಳು ನಾವು ಹೊರಟ್ಬಿಟ್ಟು ಹಾಗೆ ಆನ್ ದ ವೇ ಮನೇಲಿ ಸೋಪು ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮ ಬರೋ ದಾರಿಲೇ ಹೋಲ್ಸೇಲ್ ಅಂಗಡಿ ಇದೆ, ಅಲ್ಲಿ ಕಟ್ಟಿಸ್ಕೊಬಂದ್ವು. ಇಲ್ಲಿ ಮಾಲೆಲ್ಲ ಇಲ್ಲ, ದೂರ. ಹಾಗಾಗಿ ನಾವು ಇಲ್ಲೇ ಹೋಲ್ಸೇಲ್ ಅಂಗಡಿಲೇ ಏನು ಬೇಕು ಎಲ್ಲನೂ ತೊಗೋತೀವಿ. ಮಾಲ್ಗಿಂತ ಬೆಟರಾಗಿ ನಮಗೆಲ್ಲ ಕಡಿಮೆಯಲ್ಲಿ ಹಾಕ್ಕೊಡ್ತಾರೆ ಸಾಮಾನ. ತಿಂಗಳಿಗೊಂದ್ಸತಿ 15 ದಿನಕ್ಕೊಂದ್ಸತಿ ಇಲ್ಲೇ ಬಂದು ತೊಗೊಂಡೋಗೋದು. ಎಲ್ಲ ದಿನಸಿ ಸಾಮಾನು ಇತ್ತು. ಮೇನ್ ಆಗಿರೋದು ಸೋಪು, ಸರ್ಪು ಈ ಥರ ಖಾಲಿಯಾಗಿತ್ತು. ಅದನ್ನು ತಗೊಂಡು ಬಂದ್ವು ಮನೆಗೆ. ಇಷ್ಟನ್ನ ತಗೊಂಡು ಮನೆಗೆ ಬಂದಿದ್ದೀನಿ. ನನ್ನ ಮಗನಿಗೆ ಯಾವಾಗಲೂ ಬಜ್ಜಿ ಬೋಂಡ ಇರಲೇಬೇಕು. ಹಾಗಾಗಿ ಕಡಲೆ ಹಿಟ್ಟು ಎನಿ ಟೈಮ್ ಕಡಲೆ ಹಿಟ್ಟು ತಂದಿಡಲೇಬೇಕು. ಹಾಗಾಗಿ ತಗೊಂಡು ಬಂದೆ. ಅದಾದಮೇಲೆ ಬರೋ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಹಾಗೆ ಮಕ್ಕಳಿಗೆಲ್ಲ ರಜಾ ಇತ್ತಲ್ಲ ಅವತ್ತು, ಗೌರ್ಮೆಂಟ್ ರಜಾ ಇದ್ದಿದ್ದ ಕಾರಣ ಹೊಲದ ಹತ್ರ ಗದ್ದೆ ಹತ್ರ ಹೋಗಿದ್ದು. ಅಲ್ಲಿ ಜರಿ ಹರಿತಾ ಇತ್ತು. ಅಲ್ಲಿ ನೋಡಿಬಿಟ್ಟು ನನ್ನ ಮಗಳು ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ನಮ್ಮ ಜಮೀನು ಸುತ್ತಮುತ್ತ ಇದು ನಾಲೆ ಇದೆಲ್ಲ ಹರಿತಾ ಇರುತ್ತೆ. ಆದರೂ ನಾವು ಮಕ್ಕಳನ್ನೆಲ್ಲ ಬಿಡೋದಿಲ್ಲ, ಭಯ ಆಗುತ್ತೆ. ಜಾಸ್ತಿ ನೀರಿರೋದ್ರಿಂದ ಬಿಡಲ್ಲ. ಇದು ಸಣ್ಣ ಜರಿ ಆಗಿರೋದ್ರಿಂದ ನೀಟಾಗಿ ಆಟ ಆಡ್ತಾ ಇದ್ದಾಳೆ. ಖುಷಿ ಅವರಿಗೊಂಥರ.
ನಾನು ನಮ್ಮ ಮನೆಯವರು ಅಲ್ಲೇ ಇದ್ವು, ಆಟ ಆಡ್ತಾ ಇದ್ದಾಳೆ. ಜಾಸ್ತಿ ಏನು ನೀರಿಲ್ಲ, ಕೆಳಗಡೆ ಇದೆ. ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಇಬ್ರು. ಬಟ್ಟೆ ಎಲ್ಲ ನೆನೆಸ್ಕೊಂಡು ಆಟ ಆಡೋವಷ್ಟು ಖುಷಿ ಅವರಿಗೆ. ಆದರೂ ಕೈಕಾಲಲ್ಲಿ ಎರ್ಚಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.